ಎಷ್ಟನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ? 164. ಸ್ವಾಮಿ ವಿವೇಕಾನಂದರು ಯಾರ ಶಿಷ್ಯರು? ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರು. ಅಲ್ಲಿ ನಿಮ್ಮ ಭಾರತಿ ಮೇಡಮ್ ತೋರಿಸ್ತಾ ಇದ್ರು ಫೋಟೋದಲ್ಲಿ 3 ಜನ ದಿವ್ಯತ್ರೆಯರ ಫೋಟೋ ತೋರಿಸ್ತಾ ಅದ್ರಲ್ಲಿ ಹೇಳ್ತಾ ಇದ್ರು ಏನಂತ? ಈ ಮಧ್ಯೆ ಇರೋರು ಯಾರು? ಶಾರದಾ ಮಾತೆ. ಈ ಪಕ್ಕದಾಗ ಇವ್ರು ಯಾರು? ರಾಮಕೃಷ್ಣ. ಶ್ರೀ ರಾಮಕೃಷ್ಣ ಪರಮಹಂಸರು. ಮತ್ತೆ ಇವ್ರು ಯಾರು? ಸ್ವಾಮಿ ವಿವೇಕಾನಂದ. ಆಯ್ತಾ? ಇವರನ್ನು ನಾವು ದಿವ್ಯತ್ರಯರು ಅಂತ ಕರಿತೀವಿ. ಇವರು ಬಹಳ ದಿವ್ಯ ಅಂತಂದ್ರೆ ಡಿವೈನ್ ಅಂತ ಅಂದ್ರೆ ಬಹಳ ಪವಿತ್ರವಾದ ಮನುಷ್ಯರು. 3 ಜನ. ತ್ರಯ ಅಂತಂದ್ರೆ ಏನೋ 3. ಹಾಗಾಗಿ ನಾವು ಇವರನ್ನು 3 ಜನನು ಸೇರಿ ನಾವೇನಂತ ಹೇಳ್ತೀವಿ? ದಿವ್ಯತ್ರಯರು. ಏನಂತ ಕರಿತೀವಿ? ದಿವ್ಯತ್ರಯರು ಅಂತ ಕರಿತೀವಿ. ಹಾಗಾಗಿ ಇವತ್ತು ಸ್ವಾಮಿ ವಿವೇಕಾನಂದರ 164ನೇ ಜಯಂತಿಯ ಪ್ರಯುಕ್ತ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ವತಿಯಿಂದ ಜೀವ ಶಿವ ಸೇವೆಯನ್ನು ಮಾಡಬೇಕು ಅಂತ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಮಾತಾಜಿಯವರು ತಿಳಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕವಾಗಿ ಧನ ಸಹಾಯವನ್ನು ಸಹ ಮಾತಾಜಿಯವರು ಒದಗಿಸ್ಕೊಟ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮಾತಾಜಿ ನನಗೆ ಬಿಟ್ಟಿದ್ರು, ನೀವು ಯಾವುದಾದ್ರೂ ಶಾಲೆ ಅಥವಾ ಹಳ್ಳಿಗಳನ್ನು ತಗೊಂಡೋಗಿ ಅಲ್ಲಿ ದಿವ್ಯತ್ರೆಯ ಪ್ರಚಾರ ಮಾಡಬೇಕು ಅಂತ ನಾನು ಹೇಳಿದಾಗ ನಾನು ನಮ್ಮ ಹಳ್ಳಿನೇ ಇತ್ತು, ಆದರೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಅಲ್ಲಿರೋ ಕೆಲವು ಐಟಮ್ ಎಲ್ಲ ಕೊಟ್ಟಿದ್ದರಿಂದ ಮತ್ತೆ ಮಾಡಿದ ಕಡೆ ಮಾಡೋದು ಬೇಡ, ನಿಮ್ಗೆ ಈ ಥರದ್ದೆಲ್ಲ ವಸ್ತುಗಳನ್ನು ಕೊಟ್ಟಿಲ್ಲ ಅಂದರೆ ನಿಮಗೇನು ಡೈಲಿ ಯೂಸಿಗೆ ಅಂದರೆ ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು, ಪೆಂಡರು, ಫೈಲ್ಸು ಈ ಥರ ನಿಮಗೆ ಯಾವುದು ಅಗತ್ಯ ಇದೆಯೋ ಅದನ್ನು ಕೊಡಬೇಕು ಅಂತ ನನಗೆ ಅನಿಸ್ತು. ಮತ್ತು ಅದರೊಟ್ಟಿಗೆ ಪ್ರತಿ ನಿಮ್ಮ ಹಳ್ಳಿ, ನೀವು ಕಾಟನ್ ಹಳ್ಳಿ ಇದೆಯೋ ಪ್ರತಿ ಮನೆಗೂ ಹೋಗಿ ಈ ಫೋಟೋ, ಒಂದು ದಿವ್ಯತ್ರಯರ ಪುಸ್ತಕ ಅಲ್ಲಿದೆ, ದಿವ್ಯತ್ರಯರ ಪುಸ್ತಕವನ್ನು ಕೊಟ್ಟು ಮತ್ತು ಒಂದು ಸ್ವೀಟನ್ನು ಕೊಟ್ಟು ದಿವ್ಯತ್ರಯರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾನಿವತ್ತು ಈ ಕಾರ್ಯಕ್ರಮ ಬಂದಿದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇಲ್ಲಿ ಭಾರತಿ ಅಮ್ಮವರು ಭಾರತಿ ಮೇಡಮ್ ಅನ್ನೋದಕ್ಕಿಂತ ನಮಗೆ ಭಕ್ತರಾಗಿ ನಮಗೆ ಮುಂದೆ ನಿಲ್ತಾರೆ. ನಿಜವಾಗ್ಲೂ ಆ ಥರದ ಶಿಕ್ಷಕರು ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ ಅಲ್ವಾ? ಇವತ್ತು ಟೀಚರ್ಸ್ ಅಂತಂದರೆ ಬಿಡಪ್ಪ ಬೆಳಗ್ಗೆ 10 ಗಂಟೆಗೆ ಬರೋದು, ಮಧ್ಯಾಹ್ನ 4 ಗಂಟೆಗೆ ಬರೋ, ಸಂಜೆ 4 ಗಂಟೆಗೆ ಹೋಗೋದು, ನಾವಾಯಿತು ನಮ್ಮ ಕೆಲಸ ಆಯಿತು, ಹೆಂಗೋ ಒಳ್ಳೆ ಸಂಬಳ ಕೊಡ್ತಾರೆ ಸರ್ಕಾರದವರು ಅಂತ ಅಂದ್ಕೊಂಡು ಹೋದರೆ ಅದೆಲ್ಲೋ ಒಂದು ಕಡೆ ಸ್ವಾರ್ಥಪರ ಬದುಕಾಗುತ್ತೆ ಹೊರತು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಯಾರು ಇತರಿಗೋಸ್ಕರ ಬಾಳ್ತಾರೋ ಅವರೇ ನಿಜವಾಗಿ ಬದುಕೋರು, ಯಾರು ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ ಅವರು ಹೇಳ್ತಾರೆ. ಹಾಗಾಗಿ ನಾವು ಇತರರಿಗೋಸ್ಕರ ಬದುಕಬೇಕು ಅಂತ. ಹಂಗಂದ್ರೆ ನಮಗೋಸ್ಕರ ಬದುಕೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮಗೋಸ್ಕರ ನಾವು ಬದುಕಬೇಕು, ಅದರೊಟ್ಟಿಗೆ ಸಮಾಜದ ಜನರಿಗೋಸ್ಕರ ಸಹ ಬದುಕಬೇಕು ಅಂತ ಯಾರು ಹೇಳಿದ್ರು? ಸ್ವಾಮಿ ವಿವೇಕಾನಂದ ಹೇಳಿದ್ರು. ಹಾಗಾಗಿ ಜೀವ ಶಿವ ಸೇವೆ ನೋಡಿ, ಇಲ್ಲಿ ಗಮನ ಆ ಕಡೆ ಹೋಯ್ತು, ನನ್ ಬಿಟ್ಟು ಆ ಕಡೆ ಹೋಗುತ್ತೆ. ಹಾಗಾಗಿ ಜೀವ ಶಿವ, ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಜೀವ ಸೇವೆಯೇ ಈಶ ಸೇವೆ. ಏನಂತ ಹೇಳ್ತಾರೆ? ಜೀವ ಸೇವೆಯೇ ಜೀವ ಸೇವೆ ಈಶ ಸೇವೆ. ಈಶ ಅಂತಂದ್ರೆ ಯಾರು? ಈಶ್ವರ, ಶಿವ. ಅಂದ್ರೆ ನೀವೆಲ್ಲರೂ ಸಹ ಜೀವಂತವಾಗಿರೋ ಶಿವ, ನೀವೆಲ್ಲರೊಳಗೂ ಭಗವಂತ ಇದ್ದಾನೆ. ನೀವೆಲ್ಲರೂ ಪ್ರತಿಯೊಬ್ಬರು ನೀವು ಅಂದ್ಕೋಬೇಕು, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಹೃದಯ ಅಲ್ಲ, ನಾನು ಸಾಕ್ಷಾತ್ ಶಿವ ಸ್ವರೂಪ.